ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಿಕಲಾ ನೂತನಗೌಡ. ಚಪ್ಪಲಿ ಏಟು ತಿಂದ ಪ್ರದೀಪ್ ಈಶ್ವರ್ ಸ್ಥಿತಿ ನೋಡಿ ಕೈ ಮುಗಿದ ಎಚ್ಡಿಕೆ. ಪ್ರದೀಪ್ ಈಶ್ವರ್ ಕಾರಿನ ಮೇಲೆ ಚಪ್ಪಲಿ ಎಸೆದ. ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ ಕಾರಿನ ಮೇಲೆ ಚಪ್ಪಲಿ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾರ ಪ್ರಚೋದನೆಗೂ ಒಳಗಾಗಬೇಡಿ, ಚಪ್ಪಲಿ ಎಸೆಯೋದು ನಮ್ಮ ಸಂಸ್ಕೃತಿ ಅಲ್ಲ ಅಂತ ತಮ್ಮ ಕಾರ್ಯಕರ್ತರಿಗೆ ಕಿವಿಮಾತನ್ನ ಹೇಳಿದ್ದಾರೆ. ಜೊತೆಗೆ ಶಾಸಕರ ನಡವಳಿಕೆಗೆ ಕೈ ಮುಗಿಯುವುದಾಗಿ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕುಮಾರಸ್ವಾಮಿ ವಿರುದ್ಧ ಮಾತನಾಡಿದ್ದಕ್ಕೆ ಎನ್ಡಿಎ ಕಾರ್ಯಕರ್ತರು ಗಲಾಟೆಯನ್ನ ಮಾಡಿದ್ರು. ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ ಕಾರಿನ ಮೇಲೆ ಚಪ್ಪಲಿ ಎಸೆತ ಕೂಡ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಪಕ್ಷದ ಕಾರ್ಯಕರ್ತರಿಗೆ ಪ್ರಚೋದನೆಗೆ ಒಳಗಾಗಬೇಡಿ, ಚಪ್ಪಲಿ ಎಸೆಯುವುದು ನಿಮ್ಮೆಲ್ಲರ ಸಂಸ್ಕೃತಿ ಅಲ್ಲ ಅನ್ನುವಂತಹ ಕಿವಿ ಮಾತನ್ನು ಕೂಡ ಹೇಳಿದ್ದು ಅಷ್ಟೇ ಅಲ್ಲದೆ ಪ್ರದೀಪ್ ಈಶ್ವರ್ ನಡವಳಿಕೆಗೆ ಕೈ ಮುಗಿದಿದ್ದಾರೆ. ನೋಡಿ, ಇದ್ರ ಬಗ್ಗೆ ಮಾಧ್ಯಮಗಳ ಮುಂದೆ ಮಾತಾಡಿದ ಅವರು, ಸಚಿವರು ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಘಟನೆಯನ್ನ ನಾನು ಗಮನಿಸಿದ್ದೀನಿ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾನು ಹೇಳ ಬಯಸುವುದು ಏನು ಅಂತಂದ್ರೆ, ದಯವಿಟ್ಟು ಯಾರು ಕೂಡ ಪ್ರಚೋದನೆಗೆ ಒಳಗಾಗಬೇಡಿ, ಉದ್ರೇಕಕ್ಕೆ ಒಳಗಾಗಬೇಡಿ. ಕೆಲವರು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಇಂತಹ ಗುಂಪುಗಾರಿಕೆ ಮತ್ತು ಪ್ರಚೋದನೆಗಳನ್ನ ಮಾಡ್ತಾರೆ. ಅವರನ್ನ ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯ ಮಾಡಿಬಿಡಿ ಅಂತ ಹೇಳಿದ್ರು. ಇನ್ನು ನಮ್ಮ ಕುಟುಂಬದ ಮೇಲಿನ ಟೀಕೆ ಹೊಸದೇನಲ್ಲ. ತಮ್ಮ ಮತ್ತು ದೇವೇಗೌಡರ ಕುಟುಂಬದ ಮೇಲಿನ ಟೀಕೆಗಳ ಬಗ್ಗೆ ಮಾತನಾಡಿದ ಕುಮಾರಸ್ವಾಮಿ, ನನ್ನ ಬಗ್ಗೆ ಎಚ್.ಡಿ. ದೇವೇಗೌಡರ ಬಗ್ಗೆ ಅಥವಾ ನಮ್ಮ ಕುಟುಂಬದ ಬಗ್ಗೆ ಟೀಕೆ ಮಾಡೋದು ಹೊಸದೇನಲ್ಲ. ಕಳೆದ 50ರಿಂದ 60 ವರ್ಷಗಳಿಂದಲೂ ಇದು ನಡೀತಾನೆ ಬರ್ತಾ ಇದೆ. ಇದಕ್ಕಾಗಿ ಕಾರ್ಯಕರ್ತರು ತಾಳ್ಮೆಯನ್ನ ಕಳೆದುಕೊಳ್ಳುವ ಅಗತ್ಯ ಇಲ್ಲ ಅಂತ ಸ್ಪಷ್ಟತೆಯನ್ನ ಕೊಟ್ಟರು. ಚಪ್ಪಲಿ ತೂರೋದು ನಮ್ಮ ಸಂಸ್ಕೃತಿಯಲ್ಲ, ಘಟನೆಯನ್ನ ಖಂಡಿಸಿದ್ದಾರೆ ಅವರು. ಚಪ್ಪಲಿ ತೂರೋದು, ಧಿಕ್ಕಾರ ಕೂಗೋದು ಅಥವಾ ಹಿಂಸೆಗೆ ಇಳಿಯೋದು ನಮ್ಮ ನಾಡಿನ ಸಂಸ್ಕೃತಿಯಲ್ಲ. ಅಂತಿಮವಾಗಿ ಜನರು ಎಲ್ಲವನ್ನ ತೀರ್ಮಾನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಇಂತಹ ಘಟನೆಗಳಿಂದ ಉದ್ರೇಕಕ್ಕೆ ಒಳಗಾಗಿ ಸಮಾಜದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಕೊಡಬೇಡಿ. ಮಾನಸಿಕವಾಗಿ ದೃಢವಾಗಿರಿ, ಸಮಚಿತ್ತ ಹಾಗೆ ಶಾಂತ ರೀತಿಯಿಂದ ವರ್ತನೆ ಮಾಡಿ. ನಮ್ಮ ಕಾರ್ಯಕರ್ತರಿಗೆ ನಾನು ಮಾಧ್ಯಮಗಳ ಮೂಲಕ ಕಿವಿ ಮಾತು ಹೇಳೋದಿದೆ. ಪ್ರದೀಪ್ ಈಶ್ವರ್ ನಡವಳಿಕೆಗೆ ಒಂಥರ ನಾನು ಕೈ ಮುಗಿಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂತಂದ್ರೆ ಕುಮಾರಸ್ವಾಮಿ ಅವರು ಅವರನ್ನು ನೋಡಿದಾಗ, ಅವರ ನಡವಳಿಕೆ ನೋಡಿದಾಗ ಕೈ ಮುಗಿಯೋಣ ಅಂತಾನೆ ಅನ್ಸ್ಬಿಡುತ್ತೆ ನಂಗೆ. ಅಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೋಡಿ, ನಾವು ಗಮನಿಸ್ಬೋದು ಏನಿದು ಘಟನೆ, ಯಾಕೆ ಇಷ್ಟೊಂದು ಕುಮಾರಸ್ವಾಮಿ ಅವರು ಅಗ್ರೆಸಿವ್ ಆಗ್ತಿದ್ದಾರೆ ಅಂತಂದ್ರೆ, ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಶನಿವಾರ ನಡೆದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ಸಂದರ್ಭದಲ್ಲಿ ನುಗ್ಗಿದ ಎನ್ಡಿಎ ಕಾರ್ಯಕರ್ತರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಮಾತಾಡಿದಂತಹ ಶಾಸಕ ಪ್ರದೀಪ್ ಈಶ್ವರ್ ಕ್ಷಮೆಯನ್ನ ಕೇಳಬೇಕು, ಇಲ್ಲ ಕಾರ್ಯಕ್ರಮದಿಂದ ಹೊರಗೆ ಕಳಿಸಿ ಅಂತ ಘೋಷಣೆಯನ್ನ ಕೂಗಿದ್ರು. ಕನ್ನಡ ಭವನದ ಹೊರಗೆ ಹಾಗೆ ಒಳಗಡೆ ನಡೆದ ಗಲಾಟೆಯಲ್ಲಿ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ತಳ್ಳಾಟ, ನೂಕಾಟ ಹಾಗೆ ಮಾತಿನ ಚಕಾಮಕಿ ಕೂಡ ನಡೆಯಿತು. ಕಾರ್ಯಕರ್ತರೊಬ್ಬರು ಶಾಸಕರ ಕಾರಿನತ್ತ ಚಪ್ಪಲಿಯನ್ನ ತೂರಿದ್ರು. ಗಲಾಟೆಯಲ್ಲಿ ಭಾಗಿಯಾದ ಆರೋಪದ ಮೇಲೆ ಜೆಡಿಎಸ್ ಯುವ ಮುಖಂಡ ಅಖಿಲ್ ರೆಡ್ಡಿ, ಚಪ್ಪಲಿ ತೂರಿದ ವ್ಯಕ್ತಿ ಸೇರಿದಂತೆ 6 ಮಂದಿಯನ್ನ ಈಗಾಗಲೇ ಪೊಲೀಸರು ಬಂಧಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಹಾಗಾಗಿ ನಾಲ್ಗಿಗೆ ಲಗಾಮ್ ಇರಬೇಕು. ಪ್ರದೀಪ್ ಈಶ್ವರ್ ಅವರು ಬಾಯಿಗೆ ಬಂದಂಗೆ ಮಾತಾಡಬಾರದು. ಅವ್ರು ನೋಡಿದ್ರೇನೆ ಏನು ಹೇಳೋಕ್ಕಾಗೋದಿಲ್ಲ, ಕೈ ಎತ್ತಿ ಮುಗಿಬೇಕಷ್ಟೇ, ಇನ್ನೇನ್ ತಾನೇ ಹೇಳೋದಕ್ಕಾಗುತ್ತೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಒಂದು ಕಡೆ ರಿಪ್ಲೈ ಕೊಟ್ಟಂತಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್ಸ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.